ನುಗ್ಗೆ ಸೊಪ್ಪು ಜ್ಞಾನ ಬಂತು ಕಣ್ರಿ. ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಮೊಟ್ಟೆ ಪಲ್ಯ ಮಾಡಬೇಕು. ಹಾಗಾಗಿ ಮೊಟ್ಟೆ ಪಲ್ಯಗೆ ನುಗ್ಗೆ ಸೊಪ್ಪು ಹಾಕಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ. ಕಾಣಿಸ್ತಾ ಇದ್ದೀಯ ಬೆರಳ ಇದು ಇಟ್ಕೊಂಡಿದ್ಯಲ್ಲ, ಬೆರಳ ಈ ಕಡೆ ಎಷ್ಟು ಆ ಕಡೆ ನೀನು ಎಡಗಡೆ. ಕ್ಯಾಮ್ರಾ ಹಿಡಿಯಕ್ಕೆ ಬರಲ್ಲ ನೀನು ಕ್ಯಾಮ್ರಾಮ್ಯಾನ್. ಈಗ ಅಂಗ್ಳೋಡಿಗೆ ಹೋಗ್ಬೇಕು ಕಣ್ರಿ. ಏನಕ್ಕಪ್ಪ ಅಂಗ್ಳೋಡಿಗೆ ಅಂತ ಕೇಳಿದ್ರೆ, ನೀವು ಯಾರಾದರೂ ಕೇಳಿದ್ರೆ ಪೋಲಿಯೋ ಹಾಕ್ಸ್ಕೊ ಬರಬೇಕು. ಎಲ್ಲ ಗೊತ್ತಿರೋದೆ. ನನ್ನ ಕಂತ್ಯ ಪುರಾಣ ಹೇಳೋದೆಲ್ಲ ವೇಸ್ಟ್ ಅಲ್ವೇ. ಇವಾಗ ಕಂತ್ಯ ಪುರಾಣ ಹೇಳಕ್ಕೆ ಹೋದ್ರೆ ನಮಗೂ ಗೊತ್ತ ತಿಗಾ ಮುಚ್ಕೊಂಡು ಕಾಲೇ ಅಂತೀರ. ಪ್ರೇಮಕ್ಕ ಬೆಳಿಗ್ಗೆ ಬಂದು ಕೈ ಇಟ್ಬಿಟ್ಟ. ಇವತ್ತೇನ ರೇಟ್ಗಳೇನ ಡೌನ್ ಆಗಬೇಕು. ರೇಟ ಜಾಸ್ತಿ ಆದರೆ ಪರವಾಗಿಲ್ಲ, ರೇಟ್ ಏನೋ ಡೌನ್ ಆಗೈತಂದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಹುಷಾರ್. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಆಗಿದ್ದೆ ಬೆಳಗಿನ ಜಾವ 7 ಗಂಟೆ. ಈಗ ತಾನೇ ತೋಟಕ್ಕೆ ಬಂದೆ. 7 ಗಂಟೆಗೆ ಈ ಪಾಟಿ ಬಿಸಿಲು ಹೊಡಿತೈತೆ, ನೀರು ಬಿಸಿಲು, ಸೂರ್ಯ ಈ ಪಾಟಿ ಬಿಸಿಲು ಹೊಡಿತಾವನೆ. ಓಕೆ, ಈಗ ಸ್ವಲ್ಪ ಲೇಟ್ ಆಯಿತು, ತಡ ಆಯಿತು. ಯಾಕಂದರೆ ಎದ್ದೊಳೋದೇ ತಡ ಆಯಿತು ಆಲ್ಮೋಸ್ಟು ಬೆಳಗ್ಗೆ. ಯಾಕಂದರೆ ಕೆಲಸ ಮಾಡಿ ನಾವು ಸಿಕ್ಕಾಪಟ್ಟೆ ಟಯರ್ಡ್ ಆಗಿರ್ತೀವಿ. ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಎದ್ದೊಳೋದು ಸ್ವಲ್ಪ ತಡ ಆಗೈತೆ. ಈ ಕಡೆ ನಮ್ಮ ನಾಯಿಗಳು ಬರ್ತಾಯಿದ್ವಿ, ಉಪ್ಪು ಬರ್ತಾವ್ರೆ ಬರ್ರ. ನನ್ನ ಒಂದು ಬಾಡಿ ಗಾರ್ಡ್ ಅಂತಲೇ ಹೇಳ್ಬೋದು ನಾಯಿಗಳು ಪಾಪ. ಓಕೆ, ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡೋಣ. ಈಗ ಸದ್ಯಕ್ಕೆ ಬಂದು ನಾನು ಮತ್ತು ನಮ್ಮಮ್ಮ ಬೆಳಗ್ಗೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಆ ಸಾಲ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಪ್ರೇಮಕ್ಕ ಬೆಳಿಗ್ಗೆ ಬಂದು ಕೈ ಇಟ್ಬಿಟ್ಟ. ಇವತ್ತೇನ ರೇಟ್ಗಳೇನ ಡೌನ್ ಆಗಬೇಕು. ರೇಟ ಜಾಸ್ತಿ ಆದರೆ ಪರವಾಗಿಲ್ಲ, ರೇಟ್ ಏನೋ ಡೌನ್ ಆಗೈತಂದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಹುಷಾರ್. ಓಕೆ, ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ, ಹಾಲ್ ಅಂತ ಕೊಡ್ರಿ. ಡೈಲಿ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು, ನೀವು ಮಾಡೋ ಒಂದು ಲೈಕ್ ಕಣ್ರಿ. ದಯವಿಟ್ಟು ನೋಡ್ತಾ ಇರೋರು ಲೈಕ್ ಮಾಡಿರಿ. ಬೆಳಗ್ಗೆನೇ ಹೋಗಿ ಕಾಯಿ ಬಿಡಿಸ್ತಾ ಇದ್ದೆ. ಅದಾದಮೇಲೆ ಫೋನ್ ಮಾಡಿದ್ರು. ಈಗ ಅಂಗ್ಳೋಡಿಗೆ ಹೋಗ್ಬೇಕು ಕಣ್ರಿ. ಏನಕ್ಕಪ್ಪ ಅಂಗ್ಳೋಡಿಗೆ ಅಂತ ಕೇಳಿದ್ರೆ, ನೀವು ಯಾರಾದರೂ ಕೇಳಿದ್ರೆ ಪೋಲಿಯೋ ಹಾಕ್ಸ್ಕೊ ಬರಬೇಕು. ಹಾಗಾಗಿ ನನಗಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ನನ್ನ ಮಗಳಿಗೆ ಇವಾಗ ಹೋಗಿ ಪೋಲಿಯೋ ಹಾಕ್ಸ್ಕೊ ಬರಬೇಕು. ಬೆಳಗ್ಗೆನೇ ಹೋಗಿ ಹಾಕ್ಸಿದ್ರೆ ಒಳ್ಳೇದಂತೆ. ಯಾಕಂದರೆ ಫ್ರೆಶ್ ಆಗಿರೋದಂತೆ. ಬಿಸಿಲು ಆಗ್ತಾ ಆದರೂ ಸ್ವಲ್ಪ ಏನೋ ಆಗುತ್ತೆ ಅಂತ ಏನೋ ಹೇಳಿದ್ರು. ಬೆಳಗ್ಗೆ ಬಂದರೆ ಒಳ್ಳೇದು ಅಂತ ಹೇಳಿದ್ರು. ಹಾಗಾಗಿ ಕೆಲಸ ಕಾರ್ಯ ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನನ್ನ ಕೆಲಸ ಯಾವಾಗ ಇರ್ತೈತೆ. ಮಕ್ಕಳಿಗೆ ಟೈಮ್ ಸರಿಯಾಗಿ ಪೋಲಿಯೋ ಹಾಕ್ಸೋದು ಮಾತ್ರ ಮರಿಬೇಡ್ರಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಅಕ್ಕಪಕ್ಕದ ಮನೆಗಳಿಗೆಲ್ಲ ಹೇಳ್ರಿ ಮಕ್ಕಳಿಗೆ ಪೋಲಿಯೋ ಹಾಕ್ಸೋಕ್ಕೆ. ಪೋಲಿಯೋ ತುಂಬಾ ಮುಖ್ಯ. ನಿಮಗೆಲ್ಲ ಗೊತ್ತಿರೋದೆ. ನನ್ನ ಕಂತ್ಯ ಪುರಾಣ ಹೇಳೋದೆಲ್ಲ ವೇಸ್ಟ್ ಅಲ್ವೇ. ಇವಾಗ ಕಂತ್ಯ ಪುರಾಣ ಹೇಳೋಕೋದ್ರೆ ನಮಗೂ ಗೊತ್ತ ತಿಗಾ ಮುಚ್ಕೊಂಡು ಕಾಲೇ ಅಂತೀರ ಅಲ್ವೇ. ಬನ್ನಿ ಅಂಗಡಿಗೆ ಹೋಗೋಣ, ಪೋಲಿಯೋ ಹಾಕ್ಸ್ಕೊಂಡು ಬರೋಣ. ಈಗ ಪೋಲಿಯೋ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ಈಗ ಮತ್ತೆ ಕಾಯಿ ಬಿಡ್ಸಕ್ಕೆ ಬಂದಿದ್ದೀವಿ. ಬೆಳಗಿಂದ ಬಂದು ನಾನು ಮತ್ತು ನಮ್ಮಮ್ಮ ಇಷ್ಟು ಕಾಯಿ ಬಿಡಿಸಿದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಈ ಸರಿ ಬಂದು ಕಾಯಿ ತೆಳುವಾಗೈತೆ. ಕಾಯಿ ಬಂದು ಕಡಿಮೆ, ಒಂದೊಂದು ಸರಿ ಜಾಸ್ತಿ ಒಂದೊಂದು ಸರಿ ಕಡಿಮೆ, ಈ ಥರ ಆಗೋದು ಸಹಜ ಕಣ್ರಿ. ಈಗ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಟೀ ಬ್ರೇಕ್ ತೊಗೊಳೋಣ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಬ್ಯಾಗ್ ಕೊಡ, ಅದು ಎಷ್ಟೊತ್ತು ಬಗ್ಸ್ತಿಲ್ಲ ಅಮ್ಮ. ಬನ್ನಿ ಫ್ರೆಂಡ್ಸ್, ಬೆಳಗ್ಗೆ ಟೀ ಕುಡಿಯೋಣ. ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗ್ತೈತೆ. ಈಗ ಸಮಯ ಆಗಿದೆ 10:30 ಕಣ್ರಿ. ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ, ಕರೆಂಟು ಕೂಡ ಬಂದಿದೆ. ಎಲ್ಲ ಚೆಕ್ ಮಾಡ್ಕೊಂಬಂದಿದ್ದಾಯಿತು ನೋಡಿರಿ. ಮೊನ್ನೆ ತಾನೇ ರೋಟ್ರಿ ಓಡೋದು, ಇನ್ನೂ 15 ದಿನ ಆಗಲಿಲ್ಲ, ಆಗಲೇ ಇಷ್ಟು ಕಳೆ ಬಂದೈತೆ. ಮತ್ತು ರೋಟ್ರಿ ಹೊಡ್ಯೋಕೆ ಹಿಡಿಯಬೇಕು. ಎಷ್ಟು ಅದೆಲ್ಲಾಯ್ತೋ ಈ ಹುಲ್ ಬೀಜಗಳು ಹಿಂಗೆ ಬರ್ತಾವೆ. ಇನ್ನು ಭೂಮಿನಾಗ ಅದು ಎಷ್ಟು ಬೀಜಗಳವು ಗೊತ್ತಿಲ್ಲ. ಎಷ್ಟಾದರೂ ಕ್ಲೀನ್ ಮಾಡಲಿ ಮತ್ತೆ ಬರ್ತಾ ಇರ್ತೈತಿ. ಇನ್ನು ಈ ಹುಲ್ಲುಗಳು ಯಾವಾಗ ಹೋಗೋದು. ಮರಳಿ ಬಾರದ ಊರಿಗೆ ನಿನ್ನಿ ಪಯಣ ಅಂತ ಹೊರ್ದು ನಮಗಂತೂ ಸುಸ್ತಾಗ್ತೈತೆ. ಅವಕ್ಕಂತೂ ಸುಸ್ತೇ ಆಗಲ್ಲ. ಮತ್ತೆ ಹುಟ್ಟಿ ಬರ್ತಾ ಇರ್ತೈತಿ. ಕಾಣಿಸ್ತಾ ಇದ್ದೀಯ ಬೆರಳ ಇದು ಇಟ್ಕೊಂಡಿದ್ಯಲ್ಲ, ಬೆರಳ ಈ ಕಡೆ ಎಷ್ಟು
ಕಡೆ ನೀನು ಎಡಗಡೆ. ಹಾಂ, ಕ್ಯಾಮ್ರಾ ಹಿಡಿಯಕ್ಕೆ ಬರಲ್ಲ ನೀನು ನಮ್ಮ ಕ್ಯಾಮ್ರಾಮ್ಯಾನ್. ಬಿರ್ಬಿನಲ್ಲಿ ಯಾಕ ಎಲ್ಕೋಬೇಕು? ಎಲ್ಕೋಬೇಕು? ಇಷ್ಟುದ್ದ ಒಂದಿಷ್ಟುದ್ದ ಕೊಯ್ಕಮ್ಮ ಅಂದರೆ ಇಷ್ಟುದ್ದ ಕೊಯ್ಕಮ್ಮ. ಇಕ್ಕಲ್ಲಿ ಒಂದು ಮುಟ್ಟೆ ಕಾತದೆ, ಎತ್ಕೊಂಬತ್ತೀನಿ. ದಾರ ಸೇರಿಸಿ ಇಕ್ಕಲ್ಲಿ. ಏನು ಜನ್ಮನ ನೀನು. ಹ್ಞೂ ಗಣೇಶನ್ ಮಾಡೋ ಅಂದರೆ ಅವ್ರ ಅಪ್ಪನ ಮಾಡಿ. ಹ್ಞೂ ನೀನೆ ಕೊಯ್ಕೊಂಬರೋದು. ಗಣೇಶನ್ ಮಾಡೋ ಅಂದರೆ ಅವ್ರ ಅಪ್ಪನ ಮಾಡಿಕೊಳ್ಳಿ. ಏನ್ಕೋ ಬೇಡ, ನೀನೇನಕ್ಕೂ ಬೇಡ. ಇಕ್ಕೋ 3 ಮುದ್ದೆ 3 ಮುದ್ದೆ ತಿನ್ಬಿಟ್ಟು ಎದಳ್ತೀಯ ಮ್ಯಾಲ. ನೀನು ಎಷ್ಟು ಮುದ್ದೆ ತಿಂತೀಯ? 2 ಮುದ್ದೆ ತಿಂತೀಯಲ್ಲ? 4 ಕೊಡ. ಸಮಯ ಆಗಿದೆ ಸಂಜೆ 6:15. ಇವಾಗ ಕಾಯಿ ಎಲ್ಲ ಬಿಡಿಸ್ಬಿಟ್ಟು ನಾವು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀರಿ ಕಣ್ರಿ. ಆ ಕಡೆ ಅದು ಬೇಷನ್ ಬಂದ ನಾವು ಮುಂದೆ, ಈ ಬೇಷನ್ ಬಂದ ನಂದು ಇನ್ನು ನೈಟೆಲ್ಲ ಇದೇ ರೀತಿಯ ಕೋಲ್ಡಲ್ಲಿ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಮನೆ ಕಡೆ ಹೊರಡ್ತಾ ಇದ್ದೆ. ಹೊರಡೋ ಟೈಮಲ್ಲಿ ನುಗ್ಗೆ ಸೊಪ್ಪು ಜ್ಞಾನ ಬಂತು ಕಣ್ರಿ. ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಮೊಟ್ಟೆ ಪಲ್ಯ ಮಾಡಬೇಕು. ಹಾಗಾಗಿ ಮೊಟ್ಟೆ ಪಲ್ಯಗೆ ನುಗ್ಗೆ ಸೊಪ್ಪು ಹಾಕಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಬೋಂಡಾಗೆ ಮತ್ತು ಇದಕ್ಕೆ ಪಲ್ಯ ಕೂಡ ಮಾಡ್ಬೋದು. ಮತ್ತು ಮೊಟ್ಟೆ ಪಲ್ಯಕ್ಕೆ ಹಾಕಿದ್ರೆ ಇನ್ನೂ ಸಖತ್ತಾಗಿರ್ತೈತೆ. ಹಾಗಾಗಿ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಏನಂದರೆ ನಮ್ಮ ತೋಟದಲ್ಲಿ ನೋಡ್ರಿ ಕೀಳೋರಿಲ್ಲ. ನಮಗೇನೋ ಯಾವಾಗ ರೇಯರು, ಯಾಕಂದರೆ ಇದು ಈಟು ಹಾಗಾಗಿ ಜಾಸ್ತಿ ಕೀಳಲ್ಲ. ಏನೋ ನಮ್ಗೆ ಜ್ಞಾನ ಬಂದರೆ ಮಾತ್ರ ಕೀಳೋದು, ಇಲ್ಲ ಎಲ್ಲ ಹಣ್ಣಾಗಿ ಉದುರೋತೈತೆ. ಈ ಥರ ನಾವು ಮಾಡ್ತೀವಿ. ಆದರೆ ಕೆಲವೊಂದು ಕಡೆ ಸಿಟಿಗಳ ಕಡೆ ಈ ನುಗ್ಗೆಕಾಯಿಗಿರೋ ಸೊಪ್ಪು, ಈ ನುಗ್ಗೆಕಾಯಿ ಸೊಪ್ಪಿಗಿರೋ ಡಿಮ್ಯಾಂಡು ಬೇರೆ ಸೊಪ್ಪುಗಳಿಗಿಲ್ಲ. ಆ ಥರ ಡಿಮ್ಯಾಂಡ್ ಇರುತ್ತೆ. ಆದರೆ ನಮ್ಮ ಕಡೆ ಹಳ್ಳಿಗಳ ಕಡೆ ಕೀಳೋರಿಲ್ಲ, ತಿನ್ನೋರಿಲ್ಲ. ಹಾಗಾಗಿ ಹಣ್ಣಾಗಿ ಉದುರೋತೈತೆ ಕಣ್ರಿ. ನಮಗೆ ಬಂದು ಇದೊಂಥರ ಕಸ, ಎಲ್ಲಿ ಬೇಕಾದ್ರೂ ಉದುರ್ತಾ ಇರ್ತೈತೆ, ಹಣ್ಣಾಗಿ ಉದುರ್ತಾ ಇರ್ತೈತೆ. ಮತ್ತು ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ. ಯಾರನ್ನ ಬರ್ತಾರೆ, ಹಣ ಒಂದಿಡಿ ಕರ್ಬೇವಿನ ಸೊಪ್ಪು ಕೊಡೋ ಅಂತಾರೆ. ಸುಮಾರು 3 ಮರಗಳಿದ್ದಾವೆ, ಯಾಕೆ ಕಿತ್ಕೊಂಡೋಗ್ರಮ್ಮ ಅಂತ ನಾವು ಹೇಳ್ತೀವಿ. ಆದರೆ ಸಿಟಿ ಕಡೆ 2 ರೆಕ್ಕೆ ಕರ್ಬೇವಿನ ಸೊಪ್ಪು ತಗೊಬೇಕಂದ್ರೂ ದುಡ್ಡು ಕೊಡಬೇಕು ಕಣ್ರಿ. ಅದಕ್ಕೆ ಹೇಳೋದು ಏನಂದ್ರೆ ನಮ್ಮ ಹಳ್ಳಿ ಜೀವನ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಉದಾಹರಣೆಗೆ ನಾವೇನೋ ತೊಂಡೆಕಾಯಿ ಬಿಡಿಸ್ತಾ ಇರ್ತೀವಿ, ರೋಡಲ್ಲಿ ಯಾರೋ ಓದ್ತಾ ಇರ್ತಾರೆ, ಹಣ 1-2 ತೊಂಡೆಕಾಯಿ ಕೊಡೋಣ ಅಂದರೆ 2 kg 3 kg ಬೇಕಾದ್ರೆ ಕೊಟ್ಟು ಕಳಿಸ್ತೀವಿ. ಆ ಥರ ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ಕೂಡ ಅಷ್ಟೇ. ರೈತರು ದುಡ್ಡು ಮುಖ ನೋಡಲ್ಲ. ಯಾರನ್ನ ಒಂದಿಡಿ ಕಾಯಿ ಕೊಡೋಣ ಅಂತಾರೆ, ಅದರಲ್ಲಿ ಒಂದಿಡಿ ಕಾಯಿ ಕೇಳ್ತಾರೆ ಅವರು. ಆದರೆ ನಾವು ಕೊಡೋದು 2 kg 3 kg ಈ ಥರ ಕೊಡ್ತೀವಿ. ಅಕಸ್ಮಾತ್ ಮನೆಯಲ್ಲೇ ನಾನು ಜಾಸ್ತಿ ಜನ ಇದ್ರೆ ಇನ್ನೂ ಜಾಸ್ತಿನೇ ಕೊಡ್ತೀವಿ. ಆ ಥರ ಒಂದು ದೊಡ್ಡ ಮನ್ಸು ಕಣ್ರಿ ನಮ್ಮ ರೈತರದ್ದು ಅಲ್ವೇ. ಆದರೆ ಸಿಟಿಗಳ ಕಡೆ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಕೇಳಿದ್ರು ಕೂಡ ಕೊಡೋದಿಲ್ಲ. ಯಾಕಂತೇಳಿದ್ರೆ ಅವರೇ ದುಡ್ಡು ಕೊಟ್ಟು ತಗೊಂಬಂದಿರ್ತಾರೆ ಅಲ್ವಾ, ಹಾಗಾಗಿ ಕೊಡೋದಿಲ್ಲ. ಆದರೆ ನಮ್ಮ ರೈತರು ಹಂಗಲ್ಲ, ಯಾಕೆ ಕಿತ್ಕೊಂಡು ಹೋಗ್ರಪ್ಪ, ಇಲ್ಲಿ ಬರ್ರಪ್ಪ ಕಿತ್ಕೊಡ್ತೀನಿ ಅಂತೀವಿ. ಈ ಥರ ಇರುತ್ತೆ ನಮ್ಮ ಒಂದು ಜೀವನ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ದೆ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಸ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.